ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀದೇವಿ ಮಹಾತ್ಮೆ ಪೀಠಿಕಾಧ್ಯಾಯ 10ನೇ ಪದ್ಯ. ಭೂತಗೃಹದೊಳು ಗ್ರಂಥ ವಿರಲ ಭೂತಹೋಹುದು ದೇವಿ ಚರಿತದ ಮಾತು ಕೇಳ್ದಡೆ ಬಿಡುವುದೈ ಮಹಾಗ್ರಹವು ಹೊರಮನೆಯ ಪ್ರೀತಿ ಮಾಡುರು ರಾಜರಿ ಜಗನ್ಮಾತೆ ಚಾನಿತ್ರವನು ಓದ್ವಗೆ ಯಾತರದು ಭಯವಮಗೆ ಸರ್ವವು ವಶಕರವೂ ಇಹುದು. ಯಾರ ಒಂದು ಮನೆಯಲ್ಲಿ ಈ ಗ್ರಂಥ ಇರ್ತದೋ ಅಲ್ಲಿರ್ತಕ್ಕಂಥ ಭೂತಗಳು ಎಲ್ಲವೂ ಕೂಡ ದೂರ ಆಗ್ತವೆ. ಈ ಚರಿತ್ರೆಯ ಮಾತು ಕೇಳಿದರೆ ಸಾಕು, ಎಂತಹ ಗ್ರಹ ದೋಷಗಳಿದ್ರೂ ಹೊರಗಡೆ ಹೋಗ್ತವೆ. ಇದನ್ನು ಯಾರು ಸ್ತುತಿ ಮಾಡ್ತಾರೋ, ಯಾರು ನಿತ್ಯ ಪೂಜೆ ಮಾಡ್ತಾರೋ ಅವ್ರಿಗೆ ರಾಜರು ಕೂಡ ಸನ್ಮಾನ ಮಾಡ್ತಾರೆ, ರಾಜರಿಂದ ಪುರಸ್ಕೃತರಾಗ್ತಾರೆ. ಈ ದೇವಿ ಚರಿತ್ರೆಯನ್ನು ಓದುವಂಥವರು ಭಾಳಷ್ಟು ಆದರಣೆಗೆ ಒಳಪಡ್ತಾರೆ, ಸರ್ವವೂ ಕೂಡ ವಶ ಆಗ್ತವೆ ಅಂಥೇಳಿ ಇದು ಒಂದು ಸಾಮಾನ್ಯ ಅರ್ಥ. ಇಲ್ಲಿ ವಿಶೇಷ ಅರ್ಥ ಏನು ಅಂದರೆ, ಈ ಅಂತರಂಗ ಸಾಧನೆ ಯಾವಾಗ ಮಾಡ್ತೀವೋ ಅವೆಲ್ಲವೂ ಸಹಜವಾಗಿ ನಡೀತದೆ. ಇದರ ಮಹಿಮೆಯಿಂದ ಸಹಜವಾಗಿ ನಡೀತದೆ. ಇಲ್ಲಿ ಒಂದು ಈ ಜಿಜ್ಞಾಸೆ ಬರ್ತದೆ, ಗ್ರಂಥ ಇದ್ದು ಬಿಟ್ಟರೆ ಭೂತ ಹೋಗ್ಬಿಡ್ತದ. ಇದು ಕುಬುದ್ಧಿ ಇರ್ತದೆ. ಕುಬುದ್ಧಿ ಕೆಲವ್ರಿಗೆ ಇರ್ತದೆ. ಈ ಭಗವದ್ಗೀತೆ ಇದ್ದುಬಿಟ್ರೆ ಎಲ್ಲ ಆಗ್ಬಿಡ್ತದ. ಈ ಥರ ಇದು ಹೆಂಗೆ ಅನ್ವಯಿಸ್ಕೊಳ್ಳೋದು? ಹೇಗೆ? ಗ್ರಂಥ ಇದ್ದು ಕೂಡಲೇ ಅದಕ್ಕೆ ಶಕ್ತಿ ಬಂದುಬಿಡ್ತದ. ಗ್ರಂಥ ನಾವು ಮನೆಗೆ ಇಟ್ಕೊಂಡು ಎಷ್ಟೋ ಬೇಕಾದಷ್ಟು ಗ್ರಂಥಗಳದಾವೆ, ಮನೆಗೆ ಕಿರಿಕಿರಿ ಭಾಳ ಅದಾವು, ಭಾಳ ಕಾಟಗಳದವು ಅನ್ನೋರು ಯಾಕಿಲ್ಲ, ಬೇಕಾದಷ್ಟು ಜನ ಇದ್ದಾರೆ. ಆದರೆ ಒಂದೇನೆಂದರೆ, ಇವು ಗ್ರಂಥಗಳು ಅಂದಮೇಲೆ ಇವಕ್ಕೊಂದು ಶಕ್ತಿ ಇರ್ತದೆ ಖಂಡಿತವಾಗಿ. ಈಗೇನೆಂದರೆ, ಒಂದು ನಿಮಗೆ ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಶಬ್ದ ಅದಕ್ಕೊಂದು ವೈಬ್ರೇಷನ್ ಇರ್ತದೆ, ಅದು ಶಕ್ತಿ ಇರ್ತದೆ, ಅದೊಂದು ಕೆಲಸ ಮಾಡ್ತದೆ. ಆದರೆ ಅದಕ್ಕೆ ಭಾವನೆ ಸೇರಿದಾಗ ಮಾತ್ರ ಅದು ಕೆಲಸ ಮಾಡ್ತದೆ. ಭಾವನೆ ಇಲ್ಲದಿದ್ದರೆ, ಭಾವನಾ ರಹಿತವಾಗಿದ್ದರೆ ಅದಕ್ಕೇನು ಫಲ ಇರೋಂಗಿಲ್ಲ. ಈಗ ಮೊಬೈಲ್ ಇದೆ, ಮೊಬೈಲ್ ಎಷ್ಟು ಕೋಟಿ ದಾರ ಇರಲಿ, ಲಕ್ಷ ದಾರ ಇರಲಿ, ಅದಕ್ಕೊಂದು ಕರೆಂಟ್ ಚಾರ್ಜ್ ಅಂತ ಇದ್ದರೆ ಮಾತ್ರ ಅದಕ್ಕೆ ಕೆಲಸ ಮಾಡ್ತಾ, ಇಲ್ಲಾಂದರೆ ಹೇಗೆ ಕೆಲಸ ಮಾಡೋದಿಲ್ವೋ. ಈ ಗ್ರಂಥ ಇದೆ, ಗ್ರಂಥದ ಮೇಲೆ ನಮ್ಗೆ ಯಾವ ಭಾವನೆಯೂ ಇಲ್ಲ, ಅದು ಭಗವದ್ ಭಾವನೆಯೇ ಇಲ್ಲ ನಮಗೆ. ಈ ಗ್ರಂಥ ಏನು ಗ್ರಂಥ ಏನೂ ಕೆಲಸ ಮಾಡಲ್ಲ. ಕೋಟಿ ರೂಪಾಯಿ ಮೊಬೈಲ್, ಲಕ್ಷ ರೂಪಾಯಿ ಮೊಬೈಲ್ ಇದ್ದಾವೆ, ಅವಕ್ಕೇನು ಕರೆಂಟ್ ಚಾರ್ಜ್ ಇದ್ದರೆ ಕೆಲಸ ಮಾಡ್ತವೆ, ಇಲ್ಲಾಂದರೆ ಏನೂ ಕೆಲಸ ಮಾಡೋದಿಲ್ಲ. ಹೇಗೋ ಹಾಗೆ ಇಂದು ಮಹತ್ವವಾಗಿರ್ತಕ್ಕಂಥದ್ದೇ. ಆದರೆ ಇದರ ಮೇಲೆ ನಮ್ಮ ಭಾವ ಇಲ್ಲ ಅಂದರೆ ಅಲ್ಲಿ ಏನೂ ಕೆಲಸ ಮಾಡೋದಿಲ್ಲ ಅಂತ ಅರ್ಥ. ಆ ಭಾವ ನಮಗಿದು ಭಗವಂತನ ಸ್ವರೂಪ ಐತಿ ಅಂತ ಭಾವ ಮಾಡಿ ನಾವು ಒಂದ್ಸಲ ನಮಸ್ಕಾರ ಮಾಡಿದ್ದಕ್ಕೆ ಆ ಶಕ್ತಿ ಬಂದುಬಿಡ್ತದೆ, ಆವಾಹನೆ ಆಗ್ತದೆ. ನಾವು ಪೂಜೆಗಳು ಆವಾಹಯಾಮಿ ಅಂತ ಹೇಳಿ ಮಾಡ್ತೀವಲ್ಲ ವಿಗ್ರಹಗಳು ಅಷ್ಟೇ. ವಿಗ್ರಹಗಳು ಅವು ದೇವರ ಕೆಲವು ಚರ್ಚೆ ನಡೀತವೆ. ವಿಗ್ರಹಗಳಿಗೆ ಯಾರು ಇಡೀ ನಮ್ಮ ಭಾರತೀಯರು ವಿಗ್ರಹಗಳು ಈ ಪ್ರಪಂಚದಲ್ಲಿ ಎಲ್ಲೂ ಪೂಜೆ ಮಾಡ್ತಾ ಇಲ್ಲ, ಅದನ್ನು ನೀವು ಗಮನಿಸ್ಕೋಬೇಕು. ವಿಗ್ರಹಗಳನ್ನ ಈ ಪ್ರಪಂಚದಲ್ಲಿ ಯಾರು ಇಲ್ಲಿವರೆಗೂ ಪೂಜೆ ಮಾಡಿಲ್ಲ, ವಿಗ್ರಹಗಳಿಗೆ ಪೂಜೆ ಮಾಡಿಲ್ಲ. ಇದು ಅಂಡರ್ಲೈನ್ ಮಾಡಿಕೊಡ್ರಿ. ಯಾಕಂದರೆ ವಿಗ್ರಹಗಳಿಗೆ ಯಾರು ಪೂಜೆ ಮಾಡೋದೇ ಇಲ್ಲ, ಆ ಚೈತನ್ಯಕ್ಕೆ ಮಾತ್ರ ಪೂಜೆ ಮಾಡ್ತಕ್ಕಂಥದ್ದು. ವಿಗ್ರಹಗಳು ಅವು ಎದುರಿಗೆ ಇಟ್ಕೊಂಡಿದ್ದಾರೆ ಅಷ್ಟೇ, ಅದ್ರ ಹಿಂದುಗಡೆ ಇರ್ತಕ್ಕಂಥ ದೈವತ್ವವನ್ನು ನೋಡಲಿಕ್ಕೆ. ನೀವು ಕೂಡ ಅಷ್ಟು ನಿಮ್ಗೆ ಗೊತ್ತಿದ್ದು ಪೂಜೆ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಒಳಗಿರ್ತಕ್ಕಂಥ ಆತ್ಮಚೈತನ್ಯಕ್ಕೆ ಪೂಜೆ, ಆ ವಿಗ್ರಹದ ಮೂಲಕ ಅದಕ್ಕೂ ಪೂಜೆ ಮಾಡ್ತೀವಿ. ಹೇಗೆಂದರೆ ಗಂಗಾ ಪೂಜೆ ಮಾಡ್ತೀವಿ ಅಂತಂದರೆ ಈ ಕಳಸ ಇಕ್ಕಿ ಅದರಾಗೆ ನೀರು ಹಾಕಿ ಅದ್ರ ಮೇಲೆ ತೆಂಗಿನಕಾಯಿ ಎಲೆ ಇಟ್ಟು ಪೂಜೆ ಗಂಧಂ ಸಮರ್ಪಣೆ ಎಲ್ಲ ಮಾಡ್ತಿರಲ್ಲ, ಆವಾಗ ನೀವು ಎದಕ್ಕೆ ಹಾಕ್ತೀರಿ? ಪುಷ್ಪ ಎಲ್ಲವೂ ಆ ಪಾತ್ರೆ ಇರ್ತದಲ್ಲ ಅದಕ್ಕೆ ಹಾಕ್ತೀರಿ, ಆ ಪಾತ್ರೆಗೆ ಹಾಕ್ತೀರಿ. ಅದ್ರ ನೀರಿಗೆ ಹಾಕ್ತೀರ? ಇಲ್ಲ, ಪಾತ್ರೆಗೆ ಹಾಕ್ತೀರಿ. ಭಾವ ಎಲ್ಲಿರ್ತದೆ? ಅದರೊಳಗಿರ್ತಕ್ಕ ನೀರು, ಆ ಮಾತೆ ಅನ್ನೋ ಒಂದು ಭಾವ ಅದ್ರಾಗ ಹೇಗಿರ್ತದೋ, ಈ ಹೊರಗಡೆ ಮೂರ್ತಿಗೆ ನೀವು ಗಂಧಂ ಸಮರ್ಪಣೆ ತೆಂಗಿನಕಾಯಿ ತೆಗೆದ್ರಾಗ ನೀರು ಹಾಕಿ ಮತ್ತೆ ತೆಂಗಿನಕಾಯಿ ಇಟ್ಟು ಪುಷ್ಪ ಸಮರ್ಪಣೆ ಹಿಂಗೆ ಮಾಡ್ತೀರಿ? ಹಿಂಗೆ ಮಾಡೋದಿಲ್ಲ. ಯಾಕಂದರೆ ಭಾವ ಅಲ್ಲಿಗೆ ಮಾಡ್ತಾಯಿದ್ರಿ ಅಂದರೆ ನೀವು ಕೊಡಪಾನಕ್ಕೆ ಹಾಕ್ತಾ ಇರ್ತೀರಿ, ಆದರೆ ಸೇರೋದು ಮಾತ್ರ ಆ ಗಂಗಮ್ಮನಿಗೆ, ಆ ನೀರಿಗೆ.
ಆ ಜಲಕ್ಕೆ ಹೇಗೋ ಹಾಗೆ ಇಲ್ಲಿ ಮೂರ್ತಿಗಳು ಅಂತ ನಾವು ಇಟ್ಕೊಂಡಿದ್ದೀವಿ ಅಂದರೆ ಇದು ನೆಪ ಮಾತ್ರಕ್ಕೆ. ಯಾಕಂದ್ರೆ ಅದನ್ನು ಹಿಡಿಯೋದು ಕಷ್ಟ, ಅದಕ್ಕೆ ಈ ಮೂರ್ತಿನ ಇಟ್ಕೊಂಡಿದ್ದೀವಿ. ಈ ಮೂರ್ತಿಗೆ ಶಿವಾಯ ನಮಃ ಅಂತ ಹಾಕಿದ್ವಿ ಅಂದರೆ ಮೂರ್ತಿ ಕಲ್ಲಿಗೆ ಅಥವಾ ವಿಗ್ರಹಕ್ಕೆ ಲೋಹಕ್ಕೆ ಹಾಕಿದ್ದೀವಿ ಅಂತ ಅರ್ಥ ಅಲ್ಲ. ಅದು ಸೀದಾ ಆ ಭಗವಂತನಿಗೆ ಹಾಕಿದ್ದೀವಿ ಅಂತ. ಆ ಭಾವ ನಮಗೆ ಯಾವಾಗ ಬರ್ತದೋ ಅದೇನಾಗುತ್ತೆ, ಸೀದಾ ನಿಮ್ಗೆ ಅದು ಕನೆಕ್ಟ್ ಆಗುತ್ತೆ. ಅದನ್ನು ಬಿಟ್ಟು ಸುಮ್ಮನೆ ಬಂದು ಯಾವ ಭಾವನೂ ಇಲ್ಲ, ಯಾವ ಭಕ್ತಿ ಇಲ್ಲ, ಹಿಂಗೆ ಹೂ ತಗೊಂಡು ವಿಗ್ರಹದ ಮೇಲೆ ಹಾಕಿದರೆ ಅದು ವಿಗ್ರಹ ಮೇಲೆ ಹಾಕ್ದಂಗೆ ವಿನಃ ಅದಕ್ಕೆ ಪುಣ್ಯನೂ ಇಲ್ಲ, ಅದು ಫಲನೂ ಇಲ್ಲ. ಆ ಭಾವ ಕನೆಕ್ಟ್ ಆದರೆ, ಆ ಕರೆಂಟ್ ಪಾಸ್ ಆದರೆ ಮೊಬೈಲ್ ಹೇಗೆ ಕೆಲಸ ಮಾಡ್ತದೋ ಹಾಗೆ ಅದು ಎಂಥ ಮೊಬೈಲ್ ಆಗಿರಲು ಹಾಗೆ ಈ ಭಾವ ಅಂತಕ್ಕಂಥ ಒಂದೊಂದು ಕನೆಕ್ಟ್ ಆದರೆ ಮಾತ್ರ ಅದು ಫಲಿಸ್ತದೆ ಅಂತ ಅರ್ಥ. ಈ ಭಾವ ಒಂದು ನಾವು ಇದರೊಳಗೆ ತಂದುಕೊಂಡ್ರೆ ಏನು ಕೆಲಸ ಬೇಕಾದರೂ ಮಾಡ್ತದೆ. ಇದೊಂದೇ ಅಲ್ಲ, ಎಂಥದ್ದು ಕೆಲಸ ಕೂಡ ಈ ಗ್ರಂಥ ಮಾಡ್ತಕ್ಕಂಥ ಶಕ್ತಿ ಪರಮೇಶ್ವರ ಇದು ಕೊಟ್ಟಿದ್ದಾನೆ. ಆ ಭಾವ ಒಂದು ಸೇರಿಸಿ ನಮಸ್ಕಾರ ಮಾಡಿರಿ, ಅದು ತಮ್ಮನ್ನು ಖಂಡಿತವಾಗಿ ಕಾಪಾಡ್ತದೆ. ಯಾಕಂದರೆ ಈ ಭಾವ ಇಂಪಾರ್ಟೆಂಟ್. ಈ ಭಾವ ನಮ್ಮಲ್ಲಿ ಹಿಂದೆ ನೋಡ್ರಿ, ಹಿಂದೆ ಏನಾರು ಕಾಲಿಗೆ ತಗಿಲ್ದ್ರೆ ನಮಸ್ಕಾರ ಮಾಡ್ತಿದ್ರು. ಯಾಕೆ ನಮಸ್ಕಾರ ಮಾಡ್ತಿದ್ರು? ದೇವ್ರಂತ ನಮಸ್ಕಾರ ಮಾಡ್ತಿದ್ರು. ದೇವ್ರು ಅದನ್ನ ನೋಡಿದ್ರು. ಅವರು ಕಾಲ ಎಲ್ಲಿ ಏನು ಆ ಮನುಷ್ಯರಿಗಲ್ಲ, ವಸ್ತುಗಳು ತಗಲಿದ್ರು ನಮಸ್ಕಾರ ಮಾಡಿ. ಯಾಕಂದರೆ ಮೂಲ ಸೂಕ್ಷ್ಮದಿಂದ ಹಿಡ್ಕೊಂಡು ಭೂಮಿಯವರೆಗೂ ಹೇಗೆ ಸ್ಥೂಲವಾಗಿ ಆಯಿತು ಹಾಗೆ ಪ್ರತಿಯೊಂದು ವಸ್ತುವು ಭಗವದ್ ಸ್ವರೂಪವೇ ಅಂಥೇಳಿ ನಮಗೆ ರಕ್ತಗತ ಮಾಡಿದ್ದಾರೆ. ಗೊತ್ತಿಲ್ದಂಗೆ ರಕ್ತಗತ ಮಾಡಿದ್ದಾರೆ. ಆ ಭಕ್ತಿ ಅದನ್ನೆಲ್ಲ ಬಿಡಿಸಿ ಮೆಕಾಲೆ ಅಂತ ಬಂದು ಅಜ್ಞಾನವನ್ನು ತುಂಬಿ ಈ ಕೆಟ್ಟ ಕೆರ ಇಡಿಸ್ಬಿಟ್ಟಾನ ಅಂತ ಏನು ಮಾಡ್ತೀಯ ಪಾಪ. ಈಗ ಅದನ್ನೇ ಪಾಠ, ಅದು ಎಲ್ಲರೂ ಅದನ್ನೇ ಪಾಠ ಮಾಡ್ತಿದ್ದಾರೆ, ಅದನ್ನೇ ಪಾಠ ಮಾಡಿಸ್ಕೊಂತಿದ್ದಾರೆ. ಸ್ವಾಮಿಗಳು ಸಮೇತ ಮಠಾಧೀಶರು ಸಮೇತ ಇದನ್ನೇ ಮಾಡ್ತಾರೆ. ಅದೊಂದು ವಿಚಿತ್ರ. ಅದಕ್ಕೊಂದು ಸಬ್ಜೆಕ್ಟ್ ಇಡೋದು ಈಗ ಬದಲಾವಣೆ ಆಗಲಿ ಅಂತ ನಾನು ಬಯಸ್ತೇನೆ. ಯಾಕಂದರೆ ನಮ್ಮ ಸಂಸ್ಕೃತಿ ಇರ್ತಕ್ಕಂಥ ಭಾವ ಇಂಪಾರ್ಟೆಂಟ್. ಭಾವ ಇಲ್ಲದೆ ಇದ್ದರೆ ಏನೂ ಇಲ್ಲ. ಭಾವನೆ ಜ್ಞಾನ. ಭಾರತ ಅಂದರೆ ಜ್ಞಾನವನ್ನು ಕೊಡ್ತಕ್ಕಂಥದ್ದು. ಈ ಜ್ಞಾನ ಮೊದಲು ಎಲ್ಲರಿಗಿತ್ತು. ಹಾಗಾಗಿ ಎಲ್ಲವನ್ನು ಭಗವತ್ ಸ್ವರೂಪ ನೋಡ್ತಿದ್ರು. ಅವ್ರು ಬಂದವರು ಕೂಡ ಏನು ಮಾಡ್ತಿದ್ರು, ಅವರು ಭಗವಂತರಾಗಿ ಅವ್ರಿಗೆ ಆ ವೈಬ್ರೇಷನ್ಗೆ ಅವ್ರು ಬದಲಾಗ್ಬಿಡ್ತಿದ್ರು. ಆ ಭಾವನೆಗಳನ್ನು ಯಾವಾಗ ಕೆಡಿಸಿದ್ರು ಭಾರತ ಕೆಟ್ಟೋಯ್ತು. ಹೀಗೆ ಸಂಸ್ಕೃತಿ ಕೆಟ್ಟೋಯ್ತು. ಹಾಗಾಗಿ ಇಷ್ಟು ಸೂಕ್ಷ್ಮವಾಗಿರ್ತಕ್ಕಂಥದ್ದು ಪ್ರತಿಯೊಂದರಲ್ಲೂ ಶಕ್ತಿ ಇದೆ, ಪ್ರತಿಯೊಂದರಲ್ಲೂ ಇದೆ. ಆ ಭಾವ ನಮ್ಮ ಸೇರಿದರೆ ಮಾತ್ರ ಅದು ರಿಸಲ್ಟ್ ಕೊಡುತ್ತೆ, ಇಲ್ಲಾಂದರೆ ಏನೂ ರಿಸಲ್ಟ್ ಕೊಡಲ್ಲ ಅಂಥೇಳಿ ಹೇಳ್ಕೊಂಡು ಈ 10ನೇ ಅಧ್ಯಾಯ ಅಂದರೆ ಎಲ್ಲಿ ಭಗವದ್ಗೀತೆ ಈ ಒಂದು ದೇವಿ ಮಹಾತ್ಮ್ಯ ಗ್ರಂಥ ಇರ್ತದೋ, ಪುಣ್ಯ ಗ್ರಂಥಗಳು ಯಾವೇ ಆಗಲಿ ಯಾವ ಇರ್ತಾವೋ ಏನಾಗ್ತದಂದರೆ ಅದರಲ್ಲೊಂದು ಚೈತನ್ಯ, ಒಂದು ಶಕ್ತಿ ಐತಿ ಅಂತ ಅರ್ಥ. ಭಾವ ನಾವು ಯಾವಾಗ ಸೇರಿಸ್ತೀವೋ ಅದು ನಮಗೆ ಅನಂತವಾದ ಫಲವನ್ನು ಕೊಡ್ತದೆ. ಭಾವನಾ ಮೂಲಕ ಆ ದೇವತೆಯನ್ನು ಪಡ್ಕೊಳ್ಳೋದು ಮುಖ್ಯ ಉದ್ದೇಶ ಅಂಥೇಳಿ 2 ಮಾತುಗಳನ್ನು ಮುಗಿಸ್ತೀನಿ. ಶಿವಾಯ ಗುರುವೇ ನಮಃ. ಶ್ರೀಮಾತೆ ನಮಃ.